ನನ್ನ ಹೆಸರು ಶಿಲ್ಪಾ ಕಾಮತ್ ಅಂತ. ಗೌರಿ ಕಲ್ಯಾಣದಲ್ಲಿ ಗೌರಿ ಪಾತ್ರನ ಮಾಡ್ತಾ ಇದ್ದೀನಿ. ಸೊ ನನಗೆ ಫ್ಯಾಮಿಲಿ ಅಂದರೆ ತುಂಬ ಮುಖ್ಯ. ಫ್ಯಾಮಿಲಿ ಸಂತೋಷನೇ ಸಂತೋಷ. ನಮ್ಮ ಅಮ್ಮಂಗೆ ನಾವು 3 ಜನ ಹೆಣ್ಮಕ್ಳು. ಸೊ ಅವ್ರಿಗೆ ನಾವು ಶ್ರೀಮಂತರ ಮನೆಗೆ ಸೊಸೆಯಾಗಿ ಹೋಗಬೇಕು ಅನ್ನೋದು ಆಸೆ. ಆದರೆ ನನಗೆ ಅವ್ನ ಗುಣ ಚೆನ್ನಾಗಿರಬೇಕು, ಅವ್ನ ಮನಸ್ಸು ಚೆನ್ನಾಗಿರಬೇಕು, ದುಡ್ಡೇ ಎಲ್ಲ ಅಲ್ಲ ಅಂತ ನನ್ನ ಅನಿಸಿಕೆ. ಸೊ ಅಮ್ಮಂಗೆ ಕನ್ವಿನ್ಸ್ ಮಾಡೋಕ್ಕೆ ತುಂಬ ಪ್ರಯತ್ನ ಪಡ್ತಾ ಇದ್ದೀನಿ. ಸೊ ಅದೇನಾಗುತ್ತೆ ಅಂತ ನೀವು ಸೀರಿಯಲ್ ಮೂಲಕನೇ ನೋಡಬೇಕು. ಸೊ ಇದು ನನ್ನ ಪರಿಚಯ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶರತ್ ಅಂತ. ಗೌರಿ ಕಲ್ಯಾಣದಲ್ಲಿ ನಾನು ವಿವೇಕ್ ಚಕ್ರವರ್ತಿ ಅಂತ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ನನ್ನ ಕ್ಯಾರೆಕ್ಟರ್ ಬಂದು ತಾತ ಒಂದು ಸಾಮ್ರಾಜ್ಯ ಕಟ್ಟಿದ್ದಾರೆ. ಅದನ್ನು ಅವರೊಂದಷ್ಟು ತುಂಬ ದೊಡ್ಡದಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅದನ್ನ ಶ್ರದ್ಧೆ ಭಕ್ತಿಯಿಂದ ಅದನ್ನು ನಾನು ನಡೆಸ್ಕೊಂಡು ಹೋಗ್ಬೇಕು ಅಂತ ನನಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಅಪ್ಪನೂ ಅಷ್ಟೇ ನನ್ನ ಮೇಲೆ ತುಂಬ ನಂಬಿಕೆ ಇಟ್ಕೊಂಡಿದ್ದಾರೆ. ಅಮ್ಮ ಅಂತೂ ನೆಕ್ಸ್ಟ್ ಲೆವೆಲಲ್ಲಿ ನಂಬಿಕೆ ಇಟ್ಕೊಂಡಿದ್ದಾರೆ. ಆ್ಯಂಡ್ ಅವರು ಮದುವೆ ಮಾಡೋಕ್ಕೆ ಅಂತ ಟ್ರೈ ಮಾಡ್ತಾ ಇದ್ದಾರೆ. ಬಟ್ ನನಗಿಷ್ಟ ಇಲ್ಲ, ಅಂದರೆ ಈಗಲೇ ಆ ಜವಾಬ್ದಾರಿ ತೊಗೊಳಕ್ಕೆ ಇಷ್ಟ ಇಲ್ಲ. ಅದೇನಕ್ಕೆ ಜವಾಬ್ದಾರಿ ತೊಗೊಳಕ್ಕೆ ಇಷ್ಟ ಇಲ್ಲ ಅಂತ ನೀವೆಲ್ಲರೂ 27ನೇ ತಾರೀಕಿಂದ ರಾತ್ರಿ 8 ಗಂಟೆಗೆ ಮಿಸ್ ಮಾಡದೆ ನೋಡಬೇಕು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ದಿವ್ಯಾ ಅಂತ. ಗೌರಿ ಕಲ್ಯಾಣ ಧಾರಾವಾಹಿಯಲ್ಲಿ ನಾನು ಕಾಂತಲಕ್ಷ್ಮಿ ಅನ್ನೋ ಪಾತ್ರ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ನನ್ನ ಪ್ರೊಡಕ್ಷನ್ ಹೌಸ್ ಅವ್ರಿಗೆ ಮತ್ತು ಚಾನಲ್ ಅವ್ರಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ನಾನು ಯಾವಾಗಲೂ ಚಿರಋಣಿ ಆಗಿರ್ತೀನಿ. ಯಾಕಂದರೆ ಕಾಂತಲಕ್ಷ್ಮಿ ಅನ್ನೋ ಪಾತ್ರ ಈ ಹಿಂದೆ ನನ್ನ ಕೆರಿಯರಲ್ಲಿ ನಾನು ಮಾಡದೇ ಇರೋವಂಥ ಪಾತ್ರ, ತುಂಬ ವಿಭಿನ್ನವಾದ ಪಾತ್ರ ಆ್ಯಂಡ್ ತುಂಬ ವೇರಿಯೇಷನ್ಸ್ ಇರೋವಂಥ ಪಾತ್ರ. ಸೊ ನನ್ನ ಮೇಲೆ ನಂಬಿಕೆ ಇಟ್ಟು ಈ ಪಾತ್ರನ ನನಗೆ ಕೊಟ್ಟಿದ್ದಕ್ಕೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ನೀವು ಪ್ರೋಮೋ ನೋಡಿದ್ರಿ. ನನಗೆ 3 ಜನ ಹೆಣ್ಮಕ್ಳು. 3 ಜನ ಹೆಣ್ಮಕ್ಳು ಒಂದು ಶ್ರೀಮಂತರ ಮನೆಗೆ ಸೊಸೆಯಾಗಿ ಕಳಿಸ್ಬೇಕು ಅನ್ನೋದೇ ನನ್ನ ಪಾತ್ರದ ಉದ್ದೇಶ. ಆ ನಿಟ್ಟಿನಲ್ಲೇ ಈ ಪಾತ್ರ ಪ್ರಯಾಣ ಮಾಡ್ತಾ ಇರತ್ತೆ. ಅಫ್ಕೋರ್ಸ್ ನನ್ನ ಗಂಡ ಇದಕ್ಕೆ ಅಬ್ಜೆಕ್ಟ್ ಮಾಡ್ತಾರೆ. ನನ್ನ 2ನೇ ಮಗಳು ಮತ್ತು ನನ್ನ ಕೊನೆ ಮಗಳು ಇದು ಇಷ್ಟಪಡೋದಿಲ್ಲ. ಬಟ್ ಅವ್ರು ಇಷ್ಟ ಇಲ್ದಿದ್ರು ನನ್ನ ಹಠನ ನಾನು ಮುಂದುವರಿಸ್ಕೊಂಡು ಹೇಗೆ ನಾನು ಅದರಲ್ಲಿ ಜಯ ಗಳಿಸ್ತೀನಿ ಅನ್ನೋದೇ ನನ್ನ ಪಾತ್ರದ ಸಾರಾಂಶ.